ಅಂದರೆ ಏನಪ್ಪ ಇವನು ಪ್ರತಿ ಸರಿ ಎಲ್ಲರ ಬಗ್ಗೆನೇ ಹಿಂಗೆ ಮಾತಾಡ್ತಾನೆ ಅಂತ ಅನಿಸುತ್ತೆ. ಬಟ್ ಹಂಗಲ್ಲ ಅದು. ಅಂದರೆ ಸಂಬಂಧಗಳನ್ನ ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಕು. ಹಾಗಾಗಿ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅವರವರ ಕಾಂಟ್ರಿಬ್ಯೂಷನ್ಗಳನ್ನ ನನಗೆ ಹೇಳಬೇಕು ಅನಿಸುತ್ತೆ. ಆ್ಯಂಡ್ ಇವನ್ ಸತೀಶ್ ಯಾವಾಗಲೇ ನಾವೆಲ್ಲ ಗೆಲ್ಬೇಕಣೋ ಎಲ್ಲ ಗೆಲ್ಬೇಕಣೋ ಅಂತ. ಸೊ ಇವತ್ತಿಲ್ಲಿ ಬಂದಿರೋರು ಎಲ್ಲರೂ ತುಂಬ ಸ್ಕ್ರ್ಯಾಚಿಂದ ಬಂದು ಇಲ್ಲಿವರೆಗೂ ನಿಂತಿರೋರೇನೆ. ತುಂಬ ಸ್ಕ್ರ್ಯಾಚಿಂದ ಬಂದು ಏನೂ ಇಲ್ದಲ್ಲ ಎಲ್ಲಿಂದನೋ ಬಂದು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿ. ಈಗ ನೋಡಿ, ಸಪ್ತಮಿ ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಆಗಿದ್ದಾಳೆ. ಅಮೃತ ಸಣ್ಣ ಪಾತ್ರನೇ ಮಾಡಿದ್ರೂ ತುಂಬ ಚೆನ್ನಾಗಿ ಝೀಬ್ರಾದಲ್ಲಿ ಮಾಡಿದ್ದಾರೆ. ಇನ್ನೂ ಅವಕಾಶಗಳು ಓಪನ್ ಆಗುತ್ತೆ. ಆ್ಯಂಡ್ ಪೂರ್ಣ ಒಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಾಗಭೂಷಣ್ ವಿದ್ಯಾಪತಿಯಾಗಿ ಮತ್ತೆ ಆ್ಯಕ್ಷನ್ ಹೀರೋ ಆಗಿ ಬರ್ತಾ ಇದ್ದಾರೆ. ಸತೀಶ್ ಅವರು ಅಶೋಕ ಬ್ಲೇಡ್ ಅಂತೇಳಿ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ನವೀನ್ ಶಂಕರ್ ಬಲಿಯಾಗಿ ಮಿಂಚಿ ಸಾಲಾರ್ಗೋಗಿ ಪಂಡಿತಾಗಿ ಮೆರೆದು ಈಗ ಮತ್ತೆ ಇಲ್ಲಿ ಶಿವಣ್ಣನ ಜೊತೆ ಸಿನಿಮಾದಲ್ಲಿ ಮತ್ತೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾನೆ. ಆಗಲೇ ಸತ್ಯದೇವ್ ಹೇಳ್ದಂಗೆ ನನಗೆ ಎಲ್ಲರ ಪಿಕ್ಚರು ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಮಾಡ್ಕೋಬೇಕು ಅಂತ ಆಸೆ. ಯಾಕೆಂದರೆ ಎಲ್ಲರೂ ಅಷ್ಟು ಅದ್ಭುತವಾದ ಟ್ಯಾಲೆಂಟ್ಗಳು. ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೀನಿ.